ಈಗ ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಜಗದೀಶ್ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಜಿ ಖುನಾ ನೇತೃತ್ವ ಆಯೋಗ ವರದಿ ಸಲ್ಲಿಕೆ ಬೆನ್ನಲ್ಲೇ ಡಿಸಿ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆ ಕೂಡ ಉಲ್ಲೇಖವಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಖುನಾ ನೇತೃತ್ವದ ಏಕಸದಸ್ಯ ತನಿಖಾ ಆಯೋಗ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತದ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ನಾನಿನ್ನೂ ಪೂರ್ಣವಾಗಿ ವರದಿಯನ್ನು ಓದಿಲ್ಲ, ಏನೆಲ್ಲ ಶಿಫಾರಸು ಮಾಡಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಅನ್ನು ಮಾಡಿತ್ತು. ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ 2 ಬಿಗ್ ವಾಲ್ಯೂಮ್ಸ್ 2 ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಇನ್ ದಿ ಮೀನ್ ವೈಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸ್ಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ. ನ್ಯಾಯಮೂರ್ತಿ ಮೈಕಲ್ ಜಿ ಖುನಾ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿಯಲ್ಲಿ ಏನಿದೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಗದಿಪಡಿಸಿದ್ದ ಸಮಯದಲ್ಲಿ ವರದಿ ನೀಡಿದ್ದಾರೆ, ಎಲ್ಲ ಆಯಾಮದಲ್ಲಿ ತನಿಖೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಳ್ಳರ ಕೃತ್ಯಕ್ಕೆ ಕಲಬುರಗಿ ನಗರ ಬೆಚ್ಚಿ ಬಿದ್ದಿದೆ. ಹಾಡಹಗಲೇ ಸರಾಫ್ ಬಜಾರ್ನಲ್ಲಿರುವಂತಹ ಮಾಲೀಕ ಜ್ಯುವೆಲರಿ ಅಂಗಡಿಗೆ ನುಗ್ಗಿದಂಥ ಖದೀಮರು ಮಾಲೀಕನ ಕೈಕಾಲು ಕಟ್ಟಿ ತಲೆಗೆ ಗನ್ನಿಟ್ಟು ಚಿನ್ನಾಭರಣವನ್ನು ದೋಚಿದ್ದಾರೆ. ಕೋಟಿ ಮೌಲ್ಯದ 2-3 ಕೆಜಿ ಚಿನ್ನಾಭರಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಿನಿಮಾ ಸ್ಟೈಲ್ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್ ಕೇವಲ 10-20 ನಿಮಿಷಗಳಲ್ಲಿ ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಸ್ಕೂಟಿಯಲ್ಲಿದ್ದ ಹಣವನ್ನು ಖದೀಮ ಕದ್ದು ಪರಾರಿಯಾಗಿದ್ದಾನೆ. ಬ್ಯಾಂಕಿಂದ ಹಣ ಡ್ರಾ ಮಾಡಿಕೊಂಡು ಬಂದಿದ್ದ ಇಮಾಮ್ ಸಾಬ್ ಅನ್ನೋರನ್ನ ಕಳ್ಳ ಫಾಲೋ ಮಾಡ್ಕೊಂಡು ಬಂದಿದ್ದ. ಈ ವೇಳೆ ಬೈಕ್ ನಿಲ್ಲಿಸಿ ಇಮಾಮ್ ಸಾಬ್ ಬೇಕರಿಗೆ ಹೋದಾಗ ಸ್ಕೂಟಿಯ ಅಡಿಕೆಯಲ್ಲಿದ್ದ 1,80,000 ರೂಪಾಯಿ ಹಣವನ್ನು ದೋಚಿ ಖದೀಮ ಎಸ್ಕೇಪ್ ಆಗಿದ್ದು, ಈತನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಲಾರ ನಗರದಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಎಲ್ಲೆಂದರಲ್ಲಿ ಕಸದ ರಾಶಿಗಳು ಕಾಣ್ತಾ ಇದ್ದು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಕೋಲಾರದ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಸ ಕಾಂಪೋಸ್ಟ್ ಮಾಡುವ ಪ್ಲಾಂಟ್ ಇದ್ರೂ ಕಸದ ಸಮಸ್ಯೆ ಮಾತ್ರ ನಿವಾರಣೆ ಆಗಿಲ್ಲ ಅಂತ ಹಿಡಿಶಾಪ ಹಾಕ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಎಚ್ಚರ ವಹಿಸಬೇಕಾಗಿದೆ. ಯಾಕಂದರೆ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವಂಥ ಬೃಹತ್ ಮರಗಳು ಅಪಾಯ ಉಂಟು ಮಾಡ್ತಾ ಇವೆ. ಮರಗಳ ರೆಂಬೆ ಕೊಂಬೆಗಳನ್ನು ತೆಗೆಯದೇ ಇರೋದ್ರಿಂದ ಕೆಳಕ್ಕೆ ಬೀಳ್ತಾ ಇವೆ. ಇದರಿಂದ ಬೀದಿ ಬದಿ ವ್ಯಾಪಾರಸ್ಥರು, ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಸ್ ಗಲಾಟೆಯಲ್ಲಿ ಲಾಂಗ್ ತೋರಿಸಿ ಬೆದರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಚಾಲಕ ಶಾಹೀನ್ ಖಾನ್ ಎಂಬಾತ ಉಕಳಿಪುರಂ ಬಳಿ ಕಾರ್ ಟಚ್ ಆದ ವಿಚಾರಕ್ಕೆ ಮತ್ತೊಬ್ಬ ಚಾಲಕನಿಗೆ ಲಾಂಗ್ ತೋರಿಸಿ ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ದ. ಇದೀಗ ಈತನನ್ನ ಶ್ರೀರಾಂಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಮಹಿಳಾ ಅಧಿಕಾರಿಗೆ ಎತ್ತಂಗಡಿಯ ಭಾಗ್ಯ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ವೈರಲ್ ಆಗಿತ್ತು. ರೈತ ಸಂಘದವರು ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಅಮಾನತು ಮಾಡುವಂತೆ ಆಗ್ರಹಿಸಿದರು. ಈ ಬೆನ್ನಲ್ಲೇ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ. ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಮುಸ್ಲಿಮು ನೆಹರು ಅಲ್ಲ ಸರ್, 7 ಗಂಡ
ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು ಅವ್ರಿಗೆ ಏನಾರ ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರಂತ ನಂಬರ್ ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ ಯಾವ್ದು ಹಾಲು ಬಿಸ್ಕೆಟ್ ರೈತರಿಗೆ ರೈತರ ಮತ್ತೆ ಹಾಲು ಬೆಳೆಸೋದು ಕಾಂಗ್ರೆಸ್ ಇನ್ನೇನು ದಬಾಕಿರೋದು ಅವ್ರು ಮಾಡೋದು ಮುಸ್ಲಿಮು ನೆಹರು ಅಲ್ಲ ಸರ್ ಇವಳು ಗಂಡ ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು ಅವ್ರಿಗೆ ಏನಾರ ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರಂತ ನಂಬರ್ ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ ಯಾವ್ದು ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಲೆನಾಡಿಗರ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ನಾಗರಿಕ ಹಿತರಕ್ಷಣಾ ಸಮಿತಿ ಸಾರಥ್ಯದಲ್ಲಿ ಕೊಪ್ಪ ಚಲೋ ನಡೆಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನೂರಾರು ಜನ ಮೆರವಣಿಗೆ ಮೂಲಕ ಆಗಮಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರು. ಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿನಿಯರ ಸಾವಿನ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಒತ್ತಾಯಿಸಿದರು. ದೇವನಹಳ್ಳಿ ರೈತರ ಭೂಮಿ ಭೂ ಸ್ವಾಧೀನ ವಿಚಾರವಾಗಿ ಮೈಸೂರಿನಲ್ಲಿ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯಿಸಿದ್ದಾರೆ. ರೈತರ ಭೂಮಿಯನ್ನ ರಾಜ್ಯ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಬೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೂಮಿ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದರು. ಜುಲೈ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೇವೆ. ಸಿಎಂ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಹೋರಾಟವನ್ನ ನಿರ್ಣಯಿಸಲಾಗುತ್ತೆ ಅಂತ ಹೇಳಿದರು. ಅವರಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ. 13 ಹಳ್ಳಿಯ ಹೆಣ್ಮಕ್ಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಅವ್ರ ಆವೇದನೆ ಹೇಳ್ಕೋಬೇಕಾ? 4ನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ 13 ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದೀವಿ, ನಾವು ಬೆಳೀತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ ಇದಕ್ಕಿಂತ ಹೇಳಬೇಕೇನ್ರಿ? ಒಂದು ನೋವು ಅರ್ಥ ಆಗ್ಬೇಕೇನ್ರಿ ನಿಮಗೆ? ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ, ನಾನು ಕನ್ನಡಿಗ, ಈ ಹೋರಾಟ ಇಲ್ಲೇ ಆಗ್ಬೇಕ್ರಿ. ನೀವ್ಯಾರು ನಮ್ಗೆ ಹೇಳಕ್ಕೆ? ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ. ಅದಾಯ್ತಾ? ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ಅವ್ರಿಗೆ ಕುರ್ಚಿ ಸಿಗೋದೇ ಕಷ್ಟ, ಕುರ್ಚಿ ಸಿಕ್ಕಾಗ ತೆಪ್ಪಗೆ ಬಂದು ಕುತ್ಕೋಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ತಮ್ಮ ಭಾಷಣದ ವೇಳೆ ಸಭಾಂಗಣದಲ್ಲಿ ನಿಂತಿದ್ದ ವಕೀಲರನ್ನ ಕಂಡು ಡಿಸಿಎಂ ಡಿಕೆಶಿ, ಇಷ್ಟೊಂದು ಕುರ್ಚಿಗಳಿದೆ, ಬನ್ನಿ ಕುತ್ಕೊಳ್ಳಿ, ನಿಮ್ಮನ್ನು ನೋಡಿದ್ರೆ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ ಅಂತ ನಗೆ ಚಟಾಕಿಯನ್ನ ಹರಿಸಿದರು. ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದು ಚೇರ್ ಆದ್ರೆ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದು ಚೇರ್ ಆದ್ರೆ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನಾನೇ 5 ವರ್ಷ ಸಿಎಂ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಇವಾಗೇ ನಮ್ಮ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ತೀರ್ಮಾನದ ಬಗ್ಗೆ ಶಾಸಕರ ಹೇಳಿಕೆ ಅಪ್ರಸ್ತುತ ಅಂತ ಹೇಳಿದರು. ಸದ್ಯಕ್ಕಂತೂ ನಮ್ಮಲ್ಲಿ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯ ರೈಲ್ವೆ ಇಂಜಿನ್ ರೀತಿ ಇದ್ದಾರೆ, ಮಂತ್ರಿಗಳೆಲ್ಲ ಬೋಗಿಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರುಗಳು ಪ್ರಯಾಣಿಕರ ರೀತಿ ಕೂತು ಸಂಚಾರ ಮಾಡ್ತಾ ಇದ್ದಾರೆ. ನಮ್ಮ ಜರ್ನಿ ಸೂಪರ್ ಆಗಿ ಸಾಗ್ತಾ ಇದೆ ಅಂತ ಹೇಳಿದರು.
ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು. ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದು ಒರಿಜಿನಲ್ ಅಲ್ಲ. ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು. ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾಕೆ ಮಾತಾಡಬೇಕು? ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವ್ರು ಇದ್ದಾರೆ, ರೈಲ್ ಇಂಜನು, ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು, ನಾವೆಲ್ಲ MLAs ಅದರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ ಸುಗಮವಾಗಿ, ಚೆನ್ನಾಗಿ, ಆರಾಮಾಗಿ, ಸೂಪರಾಗಿ ಹೋಗ್ತಾ ಇದೆ. ಏನು ಅಡುಕು ತಡ್ಕೋಗಿಲ್ಲ ನಮ್ಮ ಕೇಂದ್ರದ. DCM DK ಶಿವಕುಮಾರ್ ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ, ಇದರಲ್ಲಿ ಎರಡು ಮಾತಿಲ್ಲ. ನನ್ನಂಥ ಸಣ್ಣ ಸಮುದಾಯದ ವ್ಯಕ್ತಿಯನ್ನ ಶಾಸಕನಾಗಿ ಮಾಡಿದ್ದಾರೆ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. DK ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಸಿಗಬೇಕು. ಈ ಅವಧಿಗೆ ಆಗ್ತಾರಾ, ಮುಂದಿನ ಅವಧಿಗೆ ಆಗ್ತಾರ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ನಮಗೆ ಸಿದ್ದರಾಮಯ್ಯ ಬೇರೆ ಅಲ್ಲ, DKಶಿ ಬೇರೆ ಅಲ್ಲ ಅಂತ ಹೇಳಿದರು. ಖಂಡಿತವಾಗ್ಲೂ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗೆ ಮಾಡಿದ್ರು, ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವರು ಮಾಡಿದಂಥದ್ದನ್ನು. ಈ ಅವಧಿನಲ್ಲಿ ಆಗಬೇಕಾ ಆಗಬಾರ್ದಾ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ. ನಾವು ಯಾರೂ ತೀರ್ಮಾನ ಮಾಡುವಂತಿಲ್ಲ. ನಮಗೆ ಸಿದ್ದರಾಮಣ್ಣ ಇದ್ದರೆ ಏನು ಬೇರೆ ಏನಲ್ಲ, DK ಶಿವಕುಮಾರ್ ಸಾಹೇಬರು ಇದ್ದರೆ ಬೇರೆ ಏನಿಲ್ಲ, ಯಾರಿದ್ರೂ ಒಂದೇ ನಮಗೆ. ಖಂಡಿತವಾಗ್ಲೂ ಅಂಥ ವ್ಯಕ್ತಿ CM ಆದರೆ ಒಳ್ಳೆಯದೇ ಅಲ್ವಾ? ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್, ಯಾರಿಗೂ ಅವಕಾಶ ಸಿಗುತ್ತೆ ಸರ್, ಸಿಗದೆ ಹೋಗೋದಿಲ್ಲ ಸರ್. ಖಂಡಿತವಾಗ್ಲೂ ದೇವ್ರ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ, ಅವ್ರಿಗೆ ಅಂತಿಲ್ಲ, ನಮ್ಮೆಲ್ಲರಿಗೂ ಸಿಗ್ತದೆ. DK ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಅವ್ರಿಗೆಲ್ಲ ತೊಂದರೆ ಅದು ಅವ್ರನ್ನೇ ಕೇಳಬೇಕು, ಹೈಕಮಾಂಡನ್ನು ಕೇಳಬೇಕು ಸರ್. ಖಂಡಿತ DK ಶಿವಕುಮಾರ್ಗೆ ನೋಟಿಸ್ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬೆದರಿದ್ರ ಅನ್ನುವಂಥ ಅನುಮಾನ ಹುಟ್ಕೊಂಡಿದೆ. ಈ ಹಿಂದೆ DCM DK ಶಿವಕುಮಾರ್ಗೆ CM ಅವಕಾಶ ಸಿಗಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು. ಈ ಸಂಬಂಧ KPCC ಅಧ್ಯಕ್ಷ DK ಶಿವಕುಮಾರ್ ನೋಟಿಸನ್ನು ನೀಡಿದರು. ಆದರೆ ಈಗ ಇದ್ರ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಮೇಲೆ ಜಾಸ್ತಿ ಪ್ರೀತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಅವ್ರ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ, ಅವ್ರು ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ನೋಡಿ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡ್ತಾ ಇಲ್ಲ. ಕಾಕಾ ಸಾಹೇಬ್ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ 48 ವಸ್ತುಗಳ ಬೆಲೆಯನ್ನು ಏರಿಸಿದೆ. ಟ್ರಾನ್ಸ್ಪೋರ್ಟ್ 240 ಕೋಟಿ ರೂಪಾಯಿ ಹಣವನ್ನು ನೀಡಿದ ದುಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ವಾಗ್ದಾಳಿ ನಡೆಸಿದರು. ಭಾಷಣ ಮಾಡಿದ್ರಲ್ಲ, ಏನೇನು ಭಾಷಣ ಮಾಡಿದರು? ಪ್ರತಿ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ, ಎಲೆಕ್ಟ್ರಿಸಿಟಿ 200 ಯೂನಿಟ್ಟು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಯ್ತಂತ? ಮತ್ತು ಇವರು 48 ಬೆಲೆಗಳ ಒಟ್ಟಾರೆ ಇದರದ್ದು 48 ಐಟಮ್ಗಳ ಇವ್ರ ತಮ್ಮ ಕೈಯಲ್ಲಿರುವಂಥದ್ದು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ. ಹೇಳಿದ್ನಲ್ಲ, ಒಂದು ಹಾಸು ಒಂದು ಹಚ್ಚು, ಇಬ್ಬರು ಅವರ ಯಾರಾದರೂ ಏನೋ ಅದ ಇರೋದು. ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ ಸುಮಾರು 2.5 ವರ್ಷದ ಹಿಂದೆ. ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ಕಾಂಗ್ರೆಸ್ ಪಾರ್ಟಿಯವರು ಹೇಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಸತ್ತು ಹೋಗಿದೆ, ಜನರನ್ನ ಕತ್ತಲೆ ಕೋಣೆಯಲ್ಲಿ ಕೂರಿಸಿದ್ದಾರೆ. ಸ್ವತಃ CM DCM ದೂರು ಪ್ರತಿದೂರು ಕೊಡ್ತಾ ಇದ್ದಾರೆ. ಜನರು ಇದನ್ನೆಲ್ಲ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ ಅಂತ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹರಿಹಾಯ್ದಿದ್ದಾರೆ. ಹೈಕಮಾಂಡ್ ಮುಂದೆ ರಾಜ್ಯದ ನಾಯಕರು ದೊಂಬರಾಟ ಆಡ್ತಾ ಇದ್ದಾರೆ. ಅಧಿಕಾರಕ್ಕೆ ಕಿತ್ತಾಡುವ ಈ ಸರ್ಕಾರಕ್ಕೆ ನಾಚಿಕೆನೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರು ಅರ್ಜಿ ಹಾಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ಅವ್ರ ಅರ್ಜಿನ ಸ್ವೀಕಾರ ಮಾಡೋದು ಬಿಡೋದು ಅಲ್ಲ, ಸ್ವೀಕಾರ ಮಾಡೋದು ಬಿಡೋದು ಅವ್ರ ಹೈಕಮಾಂಡ್ ಬಿಟ್ಟು. ಒಂದು, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ.
ನಿರ್ಲಿಪ್ತವಾಗಿದೆ. ಇವತ್ತು ಎಲ್ಲ ಒಂದು ಕಡೆ 7 ಕೋಟಿ ಕನ್ನಡಿಗರನ್ನು ಕತ್ಲೆ ಕೋಣೆಯಲ್ಲಿ ಕೂರಿಸಿ ಒಂದು ಕಡೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇದನ್ನು ಬಿಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿದ್ರೆ ಅದಕ್ಕೆ ಏನಾದ್ರು ಮಾಡೋಕ್ಕಾದ್ರೂ ಮಾಡಿ. ಆ ಕಾಂಗ್ರೆಸ್ ಹೈಕಮಾಂಡು ಅವ್ರು ಮಾಡ್ತಾ ಇರೋ ದೊಂಬರಾಟ, ಆ ದೊಂಬರಾಟ ಏನಾದ್ರು ನಿಲ್ಲಿಸ್ತೇ ಹೋದರೆ ಖಂಡಿತ ಹೇಳ್ತೀನಿ ಜನ ದಡ್ರಲ್ಲ ಏನಲ್ಲ, ಯಾವ ರೀತಿ ಇಂಜೆಕ್ಷನ್ ಕೊಡಬೇಕು ಕೊಡೋ ಕಾಲ ಬರ್ತಾಯಿದೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲನೇ ಇಲ್ಲ ಅಂತ CM ಅವರು ಒಂದು ಹೇಳ್ತಾರೆ ಸರ್. ಇದು ಅಪಹಾಸ್ಯ. ಒಬ್ಬ ಮುಖ್ಯಮಂತ್ರಿ ಒಬ್ಬ ಡೆಪ್ಟಿ CMಗೆ ಹಂಗೆ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿಗೆ ನಾಚಿಕೆ ಕೆಲಸ ಇನ್ನೊಂದಿಲ್ಲ. ಒಂದು ಸತ್ಯ, ಅಲ್ಲಿಗೆ ಎಷ್ಟು ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷನೂ CM ಆಗಿರುವುದಾಗಿ ಹೇಳ್ತಿದ್ದಾರೆ. ಆದರೆ ಈ ಬಗ್ಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಹೇಳ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸೋದಿಲ್ಲ ಅಂತ ಗದಗ್ನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಇನ್ನು ಇವ್ರ ಕೈಗೆ ಸರ್ಕಾರ ಸಿಕ್ಕು ರಾಜ್ಯದ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಕಳೆದ 2.5 ವರ್ಷ ಒಂದೇ ಸ್ಲೋಗನ್ ಹೇಳ್ತಾರೆ, ನಾನು 5 ವರ್ಷ ಪೂರ್ಣ ಮಾಡ್ತೀನಿ, 5 ವರ್ಷ ಪೂರ್ಣ ಮಾಡ್ತೀನಿ. ಅವ್ರು ಎಷ್ಟು ಸತಿ 5 ವರ್ಷ ಪೂರ್ಣ ಮಾಡ್ತೀನಿ ಅಂತಾರೆ ಅಷ್ಟು ಜನರಿಗೆ ಸಂಶಯ ಬರ್ತದೆ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಡೈಲಿ. ಮತ್ತು ಇನ್ನೊಂದು ಮಾತನ್ನು ಅವರು ಮೊನ್ನೆ ದಿಲ್ಲಿಯಲ್ಲಿ ಹೇಳಿದ್ದಾರೆ, ಈ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆ ಬಗೆಹರಿತಿದೆ ಅಂತ ನನಗೇನು ಅನಿಸೋದಿಲ್ಲ. ಇದು ಹಿಂಗೇ ಇರ್ತದೆ. ನಮಗೆ ಕಾಡ್ತಿರುವಂಥ ಪ್ರಶ್ನೆ, ಅವ್ರು ಯಾರಾದರೂ ಮುಖ್ಯಮಂತ್ರಿ ಮುಂದುವರಿಲಿ, ಇನ್ನೊಬ್ಬರಾಗಲಿ, ನಮ್ಗೆ ಸಮಸ್ಯೆ ಇಲ್ಲ. ಬಟ್ ಕರ್ನಾಟಕದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇವ್ರ ಕೈಯಾಗ ಸಿಕ್ಕು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಇವರೆಲ್ಲ ಸರ್ವ ಪ್ರಯತ್ನಗಳಿದೆ ಹೊರತಾಗಿ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಬಿಜೆಪಿ ನಾಯಕ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಕರ್ನಾಟಕ ಜನರು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ರ, ಈಗ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅಂತೀರಾ ಅಂತ ರಾಯರೆಡ್ಡಿ ಹೇಳಿಕೆ ಉಲ್ಲೇಖಿಸಿ ಅಣ್ಣಾಮಲೈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂಥ ವಿಚಾರ ಸಂಕಿರಣವೊಂದರಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಣ್ಣಾಮಲೈ ಈ ರೀತಿ ಹರಿಹಾಯ್ದರು. ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅಂತ ಹೇಳಿದ್ದಾರೆ. ನಾನು ದೇಶ ವಿದೇಶ ಸುತ್ತಾಡಿದ್ದೇನೆ, 10 ಕೆಲಸ ಮಾಡ್ತಾ ಇದ್ದೇನೆ, ಆದರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೊಂದು ಹುದ್ದೆಯನ್ನು ಕೊಟ್ಟಿದ್ದಾರೆ, ನಾನು ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ದೇಶ ಪೂರ್ತಿ ಹೋಗ್ತಾ ಇದ್ದೀನಿ. ಒಂದು ಜಮ್ಮು ಕಾಶ್ಮೀರದಿಂದ ಹಿಡಿದು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈ ದೇಶ ರಾಷ್ಟ್ರದ 34 ರಾಷ್ಟ್ರಗಳಲ್ಲಿ 17-18 ರಾಷ್ಟ್ರಗಳನ್ನ ಒಂದು ವರ್ಷದಲ್ಲಿ ಸುತ್ತಾಡಿರೋನು ಈ ಸೋಮಣ್ಣ ಒಬ್ಬನೇ. ಹಾಗಾಗಿ ನಾನು ಒಂದು ಹೇಳ್ತೀನಿ, ನನ್ನ ಆಸೆ ಈ ದೇಶಕ್ಕೆ ಒಳ್ಳೆಯದಾಗಬೇಕು. ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಹೆಚ್ಚಾಗಿ ಇವ್ರು ಮಾಡ್ತಾ ಇದ್ದಾರಲ್ಲ ಡ್ರಾಮಾ, ಕಾಂಗ್ರೆಸ್ನವ್ರ ಡ್ರಾಮಾ ಹೆಂಗಿದೆ ಅಂತ ತಾವೇ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಎಷ್ಟು ಮಟ್ಟಿಗೆ ಮುಕ್ತಿ ಕೊಡಬೇಕು ಅದೆಲ್ಲ ಹೈಕಮಾಂಡ್ ಯೋಚನೆ ಮಾಡ್ತದೆ. ನನಗೆ ಫಸ್ಟ್ ಕ್ಲಾಸ್ ಉದ್ಯೋಗ ಇದೆ, ಆ ಉದ್ಯೋಗದಲ್ಲಿ ನಾನು ತೊಡಗಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ, ಹೊರನಾಡು, ಕಳಸಾ ಭಾಗದಲ್ಲಿ ಮಳೆಯ ಹಿನ್ನೆಲೆ ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಮತ್ತೆ ಹೆಚ್ಚಳ ಆಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಭದ್ರಾ ಜಲಾಶಯಕ್ಕೆ 11,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಿದ್ದರಿಂದ ಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 4 ಕ್ರಸ್ಟ್ ಗೇಟ್ ಮೂಲಕ 3,300 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಪ್ರಸ್ತುತ 174 ಅಡಿ ತುಂಬಿದ ಹಿನ್ನೆಲೆ ನೀರು ಹೊರಬಿಡಲಾಗಿದೆ. ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವವನ್ನು ನೆರವೇರಿಸಲಾಯಿತು. ಸದ್ಗುರು ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ನರಸಿಂಹ ಸ್ವಾಮೀಜಿ ಮತ್ತು ಶ್ರೀ ರಾಧಾಕೃಷ್ಣ ಸ್ವಾಮೀಜಿಯವರ ದಿವ್ಯಾನುಗ್ರಹದಲ್ಲಿ ಭಕ್ತರು ಪ್ರಾರ್ಥಿಸಿದರು.
ಈಗ ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಜಗದೀಶ್ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಜಿ ಖುನಾ ನೇತೃತ್ವ ಆಯೋಗ ವರದಿ ಸಲ್ಲಿಕೆ ಬೆನ್ನಲ್ಲೇ ಡಿಸಿ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ 130ಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆ ಕೂಡ ಉಲ್ಲೇಖವಾಗಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಖುನಾ ನೇತೃತ್ವದ ಏಕಸದಸ್ಯ ತನಿಖಾ ಆಯೋಗ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತದ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ನಾನಿನ್ನೂ ಪೂರ್ಣವಾಗಿ ವರದಿಯನ್ನು ಓದಿಲ್ಲ, ಏನೆಲ್ಲ ಶಿಫಾರಸು ಮಾಡಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಅನ್ನು ಮಾಡಿತ್ತು. ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ 2 ಬಿಗ್ ವಾಲ್ಯೂಮ್ಸ್ 2 ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಇನ್ ದಿ ಮೀನ್ ವೈಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸ್ಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ. ನ್ಯಾಯಮೂರ್ತಿ ಮೈಕಲ್ ಡಿ ಖುನಾ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿಯಲ್ಲಿ ಏನಿದೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಗದಿಪಡಿಸಿದ್ದ ಸಮಯದಲ್ಲಿ ವರದಿ ನೀಡಿದ್ದಾರೆ, ಎಲ್ಲ ಆಯಾಮದಲ್ಲಿ ತನಿಖೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಳ್ಳರ ಕೃತ್ಯಕ್ಕೆ ಕಲಬುರಗಿ ನಗರ ಬೆಚ್ಚಿ ಬಿದ್ದಿದೆ. ಹಾಡಹಗಲೇ ಸರಾಫ್ ಬಜಾರ್ನಲ್ಲಿರುವಂತಹ ಮಾಲೀಕ ಜ್ಯುವೆಲರಿ ಅಂಗಡಿಗೆ ನುಗ್ಗಿದಂತಹ ಖದೀಮರು ಮಾಲೀಕನ ಕೈಕಾಲು ಕಟ್ಟಿ ತಲೆಗೆ ಗನ್ನಿಟ್ಟು ಚಿನ್ನಾಭರಣವನ್ನು ದೋಚಿದ್ದಾರೆ. ಕೋಟಿ ಮೌಲ್ಯದ 2-3 ಕೆಜಿ ಚಿನ್ನಾಭರಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಿನಿಮಾ ಸ್ಟೈಲ್ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್ ಕೇವಲ 10-20 ನಿಮಿಷಗಳಲ್ಲಿ ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಸ್ಕೂಟಿಯಲ್ಲಿದ್ದ ಹಣವನ್ನು ಖದೀಮ ಕದ್ದು ಪರಾರಿಯಾಗಿದ್ದಾನೆ. ಬ್ಯಾಂಕಿಂದ ಹಣ ಡ್ರಾ ಮಾಡಿಕೊಂಡು ಬಂದಿದ್ದ ಇಮಾಮ್ ಸಾಬ್ ಅನ್ನೋರನ್ನ ಕಳ್ಳ ಫಾಲೋ ಮಾಡ್ಕೊಂಡು ಬಂದಿದ್ದ. ಈ ವೇಳೆ ಬೈಕ್ ನಿಲ್ಲಿಸಿ ಇಮಾಮ್ ಸಾಬ್ ಬೇಕರಿಗೆ ಹೋದಾಗ ಸ್ಕೂಟಿಯ ಅಡಿಕೆಯಲ್ಲಿದ್ದ 1,80,000 ರೂಪಾಯಿ ಹಣವನ್ನು ದೋಚಿ ಖದೀಮ ಎಸ್ಕೇಪ್ ಆಗಿದ್ದು, ಈತನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಲಾರ ನಗರದಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಎಲ್ಲೆಂದರಲ್ಲಿ ಕಸದ ರಾಶಿಗಳು ಕಾಣ್ತಾ ಇದ್ದು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಕೋಲಾರದ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಸ ಕಾಂಪೋಸ್ಟ್ ಮಾಡುವ ಪ್ಲಾಂಟ್ ಇದ್ರೂ ಕಸದ ಸಮಸ್ಯೆ ಮಾತ್ರ ನಿವಾರಣೆ ಆಗಿಲ್ಲ ಅಂತ ಹಿಡಿಶಾಪ ಹಾಕ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಓಡಾಡುವ ನಾಗರಿಕರೇ ಎಚ್ಚರ ವಹಿಸಬೇಕಾಗಿದೆ. ಯಾಕಂದರೆ ರಸ್ತೆಗಳಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವಂಥ ಬೃಹತ್ ಮರಗಳು ಅಪಾಯ ಉಂಟು ಮಾಡ್ತಾ ಇವೆ. ಮರಗಳ ರೆಂಬೆ ಕೊಂಬೆಗಳನ್ನು ತೆಗೆಯದೇ ಇರೋದ್ರಿಂದ ಕೆಳಕ್ಕೆ ಬೀಳ್ತಾ ಇವೆ. ಇದರಿಂದ ಬೀದಿ ಬದಿ ವ್ಯಾಪಾರಸ್ಥರು, ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಸ್ ಗಲಾಟೆಯಲ್ಲಿ ಲಾಂಗ್ ತೋರಿಸಿ ಬೆದರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಚಾಲಕ ಶಾಹೀನ್ ಖಾನ್ ಎಂಬಾತ ಉಕಳಿಪುರಂ ಬಳಿ ಕಾರ್ ಟಚ್ ಆದ ವಿಚಾರಕ್ಕೆ ಮತ್ತೊಬ್ಬ ಚಾಲಕನಿಗೆ ಲಾಂಗ್ ತೋರಿಸಿ ಆವಾಜ್ ಹಾಕಿ ಎಸ್ಕೇಪ್ ಆಗಿದ್ದ. ಇದೀಗ ಈತನನ್ನು ಶ್ರೀರಾಂಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಮಹಿಳಾ ಅಧಿಕಾರಿಗೆ ಎತ್ತಂಗಡಿಯ ಭಾಗ್ಯ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆಯ ವಿಡಿಯೋ ವೈರಲ್ ಆಗಿತ್ತು. ರೈತ ಸಂಘದವರು ಸಬ್ ರಿಜಿಸ್ಟ್ರಾರ್ ರಾಧಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಅಮಾನತು ಮಾಡುವಂತೆ ಆಗ್ರಹಿಸಿದರು. ಈ ಬೆನ್ನಲ್ಲೇ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ. ವಿಷಯ ಉಳಿಸ್ಕೊಬಿಟ್ಟು ಪ್ರಾಪರ್ಟಿಗಳು ಹೆಣ್ಮಕ್ಳಿಗೆ ಮುಸ್ಲಿಮು ನೆಹರು ಅಲ್ಲ ಸರ್, ಇವಳು ಗಂಡ
ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವ್ರಿಗೆ ಏನಾರ ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರೆ ಅಂತ ನಮ್ಮ ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ ಯಾವ್ದು ಹಾಲು ಬಿಸ್ಕೆಟ್ ರೈತರಿಗೆ ಮತ್ತೆ ರೈತರ ಮತ್ತೆ ಹಾಲು ಬೆಳೆಸೋದು ಕಾಂಗ್ರೆಸ್ ಇನ್ನೇನು ದಬಾಕಿರೋದು ಅಂದ್ರೆ ಅವ್ರು ಮಾಡೋದು ಮುಸ್ಲಿಮು. ನೆಹರು ಅಲ್ಲ ಸರ್ ಇವಳು ಗಂಡ ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವ್ರಿಗೆ ಏನಾರ ನಿಮ್ಮವ್ರಿಗೆ ಏನಾರ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರೆ ಅಂತ ನಮ್ಮ ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವರಲ್ಲ ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ ಇಲ್ಲಿ ಬರ ಹೇಳದ್ ಕುಂಡ್ರಿಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು ಆಮೇಲೆ ಯಾವ್ದು ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಲೆನಾಡಿಗರ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ನಾಗರಿಕ ಹಿತರಕ್ಷಣಾ ಸಮಿತಿ ಸಾರಥ್ಯದಲ್ಲಿ ಕೊಪ್ಪ ಚಲೋ ನಡೆಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನೂರಾರು ಜನ ಮೆರವಣಿಗೆ ಮೂಲಕ ಆಗಮಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರು. ಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿನ ವಿದ್ಯಾರ್ಥಿನಿಯರ ಸಾವಿನ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಒತ್ತಾಯಿಸಿದರು. ದೇವನಹಳ್ಳಿ ರೈತರ ಭೂಮಿ ಭೂ ಸ್ವಾಧೀನ ವಿಚಾರವಾಗಿ ಮೈಸೂರಿನಲ್ಲಿ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯಿಸಿದ್ದಾರೆ. ರೈತರ ಭೂಮಿಯನ್ನು ರಾಜ್ಯ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಬೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೂಮಿ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದರು. ಜುಲೈ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೇವೆ. ಸಿಎಂ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಹೋರಾಟವನ್ನು ನಿರ್ಣಯಿಸಲಾಗುತ್ತೆ ಅಂತ ಹೇಳಿದರು. ಅವರಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ. 13 ಹಳ್ಳಿಯ ಹೆಣ್ಮಕ್ಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಅವರ ಆವೇದನೆ ಹೇಳ್ಕೋಬೇಕಾ? 4ನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ 13 ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದೀವಿ, ನಾವು ಬೆಳೀತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ ಇದಕ್ಕಿಂತ ಹೇಳಬೇಕೇನ್ರಿ? ಒಂದು ನೋವು ಅರ್ಥ ಆಗ್ಬೇಕೇನ್ರಿ ನಿಮಗೆ? ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ, ನಾನು ಕನ್ನಡಿಗ, ಈ ಹೋರಾಟ ಇಲ್ಲೇ ಆಗ್ಬೇಕ್ರಿ. ನೀವ್ಯಾರು ನಮ್ಗೆ ಹೇಳಕ್ಕೆ? ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ. ಅದಾಯ್ತಾ? ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ಅವ್ರಿಗೆ ಕುರ್ಚಿ ಸಿಗೋದೇ ಕಷ್ಟ, ಕುರ್ಚಿ ಸಿಕ್ಕಾಗ ತೆಪ್ಪಗೆ ಬಂದು ಕುತ್ಕೋಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ತಮ್ಮ ಭಾಷಣದ ವೇಳೆ ಸಭಾಂಗಣದಲ್ಲಿ ನಿಂತಿದ್ದ ವಕೀಲರನ್ನ ಕಂಡು ಡಿಸಿಎಂ ಡಿಕೆಶಿ, ಇಷ್ಟೊಂದು ಕುರ್ಚಿಗಳಿದೆ, ಬನ್ನಿ ಕುತ್ಕೊಳ್ಳಿ, ನಿಮ್ಮನ್ನು ನೋಡಿದ್ರೆ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ ಅಂತ ನಗೆ ಚಟಾಕಿಯನ್ನ ಹರಿಸಿದರು. ನೋಡ್ತಾ ಇದೀವಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದ್ ಚೇರ್ ಆದ್ರೆ ಕೂತ್ಕೊಂಡಂತ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಾಗ ತಪ್ಪನ್ನು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದೀವಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದ್ ಚೇರ್ ಆದ್ರೆ ಕೂತ್ಕೊಂಡಂತ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಾಗ ತಪ್ಪನ್ನು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನಾನೇ 5 ವರ್ಷ ಸಿಎಂ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಇವಾಗೇ ನಮ್ಮ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ತೀರ್ಮಾನದ ಬಗ್ಗೆ ಶಾಸಕರ ಹೇಳಿಕೆ ಅಪ್ರಸ್ತುತ ಅಂತ ಹೇಳಿದರು. ಸದ್ಯಕ್ಕಂತೂ ನಮ್ಮಲ್ಲಿ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯ ರೈಲ್ವೆ ಇಂಜಿನ್ ರೀತಿ ಇದ್ದಾರೆ, ಮಂತ್ರಿಗಳೆಲ್ಲ ಬೋಗಿಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರುಗಳು ಪ್ರಯಾಣಿಕರ ರೀತಿ ಕೂತು ಸಂಚಾರ ಮಾಡ್ತಾ ಇದ್ದಾರೆ. ನಮ್ಮ ಜರ್ನಿ ಸೂಪರ್ ಆಗಿ ಸಾಗ್ತಾ ಇದೆ ಅಂತ ಹೇಳಿದರು.
ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು. ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದು ಒರಿಜಿನಲ್ ಅಲ್ಲ. ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು. ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾಕೆ ಮಾತಾಡಬೇಕು? ನಾವು ಮಾತಾಡಬಾರ್ದು ಅದ್ರ ಬಗ್ಗೆ. ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವ್ರು ಇದ್ದಾರೆ, ರೈಲ್ ಇಂಜನು, ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು, ನಾವೆಲ್ಲ MLAs ಅದರಲ್ಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ ಸುಗಮವಾಗಿ, ಚೆನ್ನಾಗಿ, ಆರಾಮಾಗಿ, ಸೂಪರಾಗಿ ಹೋಗ್ತಾ ಇದೆ. ಏನು ಅಡುಕು ತಡ್ಕೋಗಿಲ್ಲ ನಮ್ಮ ಕೇಂದ್ರದ. DCM DK ಶಿವಕುಮಾರ್ ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ, ಇದರಲ್ಲಿ ಎರಡು ಮಾತಿಲ್ಲ. ನನ್ನಂಥ ಸಣ್ಣ ಸಮುದಾಯದ ವ್ಯಕ್ತಿಯನ್ನ ಶಾಸಕನಾಗಿ ಮಾಡಿದ್ದಾರೆ ಅಂತ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಹೇಳಿದ್ದಾರೆ. DK ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಸಿಗಬೇಕು. ಈ ಅವಧಿಗೆ ಆಗ್ತಾರಾ, ಮುಂದಿನ ಅವಧಿಗೆ ಆಗ್ತಾರಾ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ನಮಗೆ ಸಿದ್ದರಾಮಯ್ಯ ಬೇರೆ ಅಲ್ಲ, DKಶಿ ಬೇರೆ ಅಲ್ಲ ಅಂತ ಹೇಳಿದರು. ಖಂಡಿತವಾಗ್ಲೂ DK ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು, ಹೆಂಗೆ ಮಾಡಿದ್ರು, ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅವರು ಮಾಡಿದಂಥದ್ದನ್ನು. ಈ ಅವಧಿನಲ್ಲೇ ಆಗಬೇಕಾ ಆಗಬಾರ್ದಾ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ. ನಾವ್ಯಾರೂ ತೀರ್ಮಾನ ಮಾಡುವಂತಿಲ್ಲ. ನಮಗೆ ಸಿದ್ದರಾಮಣ್ಣ ಇದ್ರೆ ಏನು ಬೇರೆ ಏನಲ್ಲ, DK ಶಿವಕುಮಾರ್ ಸಾಹೇಬರು ಇದ್ರೆ ಬೇರೆ ಏನಿಲ್ಲ, ಯಾರಿದ್ರೂ ಒಂದೇ ನಮಗೆ. ಖಂಡಿತವಾಗ್ಲೂ ಅಂಥ ವ್ಯಕ್ತಿ CM ಆದರೆ ಒಳ್ಳೇದೇ ಅಲ್ವಾ? ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್, ಯಾರಿಗೂ ಅವಕಾಶ ಸಿಗುತ್ತೆ ಸರ್, ಸಿಗದೆ ಹೋಗೋದಿಲ್ಲ ಸರ್. ಖಂಡಿತವಾಗ್ಲೂ ದೇವ್ರ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ, ಅವ್ರಿಗೆ ಅಂತಿಲ್ಲ, ನಮ್ಮೆಲ್ಲರಿಗೂ ಸಿಗ್ತದೆ. DK ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಅವ್ರಿಗೆಲ್ಲ ತೊಂದರೆ ಅದು ಅವ್ರನ್ನೇ ಕೇಳಬೇಕು, ಹೈಕಮಾಂಡನ್ನು ಕೇಳಬೇಕು ಸರ್. DK ಶಿವಕುಮಾರ್ಗೆ ನೋಟಿಸ್ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬೆದರಿದ್ರ ಅನ್ನೋಂಥ ಅನುಮಾನ ಹುಟ್ಕೊಂಡಿದೆ. ಈ ಹಿಂದೆ DCM DK ಶಿವಕುಮಾರ್ಗೆ CM ಅವಕಾಶ ಸಿಗಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು. ಈ ಸಂಬಂಧ KPCC ಅಧ್ಯಕ್ಷ DK ಶಿವಕುಮಾರ್ ನೋಟಿಸನ್ನು ನೀಡಿದರು. ಆದರೆ ಈಗ ಇದ್ರ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಮೇಲೆ ಜಾಸ್ತಿ ಪ್ರೀತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಅವ್ರ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ಮುಂದೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ.